ಧರ್ಮಸ್ಥಳದಲ್ಲಿ ಮೂಳೆ ಹುಡುಕಾಟಕ್ಕೆ ಬ್ರೇಕ್ ಹಾಕಿರುವಂತಹ ಎಸ್ಐಟಿ ವೈದ್ಯರು ಹಾಗೂ ಎಫ್ಎಸ್ಎಲ್ ಟೀಮ್ ಹಿಂದೆ ಬಿದ್ದಿದೆ. ಮೂಳೆ ಮರ್ಮ ಭೇದಿಸುವುದಕ್ಕೆ ಹೊಸ ಪ್ಲಾನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ತಿಮರೋಡಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಕಾಡಿನೊಳಗೆ ಹುಡುಕಾಟ, ಮಣ್ಣಿನಲ್ಲಿ ಶೋಧ, ಗುಂಡಿ ಅಗೆಯೋದು, ಮುಚ್ಚೋದು, ಹೀಗೆ ಧರ್ಮಸ್ಥಳ ರಹಸ್ಯ ಭೇದಿಸುವುದಕ್ಕೆ ಸರ್ಕಸ್ ಮಾಡುತ್ತಿರುವ ಎಸ್ಐಟಿ ಕಡೆಗೆ ಮಾಸ್ಕ್ ಮ್ಯಾನ್ ಸುತ್ತಲೇ ಸುತ್ತಕೊಂಡಿದೆ. ಸಮಾಧಿ ಅಗೆಯೋದನ್ನ ನಿಲ್ಲಿಸಿದ ಬಳಿಕವೂ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಯುತ್ತಲೇ ಇದೆ. ಇಂದು ಕೂಡ ಖುದ್ದು ಎಸ್ಐಟಿ ಮುಖ್ಯಸ್ಥರೇ ಮಾಸ್ಕ್ ಮ್ಯಾನ್ನನ್ನ ವಿಚಾರಣೆ ಮಾಡಿದ್ರು. ಹೆಜ್ಜೆ ಹೆಜ್ಜೆಗೂ ನಿಗೂಢವಾಗ್ತಿರೋ ಧರ್ಮಸ್ಥಳ ರಹಸ್ಯ ಭೇದಿಸಲು ಹೊಸ ತಂತ್ರ ಮಾಡುತ್ತಲೇ ಇದೆ. ಒಂದು ಕಡೆ ಮಾಸ್ಕ್ ಮ್ಯಾನ್ ವಿಚಾರಣೆ ಮಾಡುತ್ತಿರುವಾಗಲೇ ಇನ್ನೊಂದು ಕಡೆ ತನಿಖೆ ಕೂಡ ಆಗ್ತಿದೆ. ಡಾಕ್ಟರ್, ವಿಧಿವಿಜ್ಞಾನ ತಜ್ಞರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಪ್ರಣವ್ ಮೊಹಂತಿ ಸಭೆ ಮಾಡಿದ್ರು. ಸಭೆ ಹೊತ್ತಿಗೆ ಕಚೇರಿಗೆ ಬಂದ ಮಾಸ್ಕ್ ಮ್ಯಾನ್ನಿಂದ ಮತ್ತಷ್ಟು ಮಾಹಿತಿ ಸಂಗ್ರಹಿಸಿದ್ರು. ಶವಗಳನ್ನು ಹೂತು ಹಾಕಿರುವ ಸ್ಥಳದ ನಿಖರತೆ ಬಗ್ಗೆಯೇ ಹೆಚ್ಚು ಪ್ರಶ್ನೆ ಹಾಕಲಾಯಿತು. ಹಾಗೆ ಈಗಾಗಲೇ ಅಗೆದಿರುವ 17 ಪಾಯಿಂಟ್ಗಳ ಬಗ್ಗೆ ಮತ್ತಷ್ಟು ಮಾಹಿತಿ ಸಂಗ್ರಹಿಸಲಾಯಿತು. ಹಾಗೆ ಮಣ್ಣಿನೊಳಗೆ ಮೂಳೆಗಳು ಕರಗಿರುವ ಸಾಧ್ಯತೆಗಳ ಬಗ್ಗೆಯೂ ತನಿಖೆ ನಡೆದಿದೆ. ವಿಧಿವಿಜ್ಞಾನ ತಜ್ಞರನ್ನು ಎಸ್ಐಟಿ ಸಂಪರ್ಕಿಸಿದೆ. ಅನಾಮಿಕ ಶವಗಳ ಪೋಸ್ಟ್ ಮಾರ್ಟಂ ನಡೆಸಿದ್ದ ಫೋರೆನ್ಸಿಕ್ ತಜ್ಞ ಡಾಕ್ಟರ್ ಮಹಾಬಲ್ ಶೆಟ್ಟಿಯಿಂದ ಮಾಹಿತಿ ಸಂಗ್ರಹಿಸಿದೆ. ಪೋಸ್ಟ್ ಮಾರ್ಟಂ ವರದಿಯ ದಾಖಲೆಗಳನ್ನು ಆಧರಿಸಿ ಡಾಕ್ಟರ್ ಶೆಟ್ಟಿಗೆ ಪ್ರಶ್ನೆ ಹಾಕಿದೆ. ಹಾಗೆ ಬೆಳ್ತಂಗಡಿ ತಾಲೂಕು ವೈದ್ಯಾಧಿಕಾರಿಯಿಂದಲೂ ಮಾಹಿತಿ ಸಂಗ್ರಹಿಸಿದೆ. ಮಣ್ಣಿನಲ್ಲಿ ಆಸಿಡ್ ಪ್ರಮಾಣ ಹೆಚ್ಚಾಗಿ ಕರಗಿರುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ಮಾಡಿದ್ದು, ಮಾಸ್ಕ್ ಮ್ಯಾನ್ ತೋರಿಸಿದ್ದ ಜಾಗಗಳಲ್ಲಿ ಮೂಳೆಗಳು ಕರಗಿದೆಯಾ ಎಂಬ ಬಗ್ಗೆ ಅಧ್ಯಯನವನ್ನೂ ಮಾಡಲಾಗ್ತಿದೆ. ಎಫ್ಎಸ್ಎಲ್ಗೆ ಕಳಿಸಿರುವ ಮಣ್ಣಿನ ಸ್ಯಾಂಪಲ್ಗಳಿಂದ ಕೆಲ ದಿನಗಳಲ್ಲೇ ಉತ್ತರ ಸಿಗುವ ಸಾಧ್ಯತೆಗಳಿವೆ. ಹಾಗೆ ಸೋಮವಾರದಿಂದ ಮತ್ತೆ ಸ್ಥಳ ಮಹಜರು ಮಾಡುವ ಬಗ್ಗೆಯೂ ಎಸ್ಐಟಿ ಕಚೇರಿಯಲ್ಲಿ ಚಿಂತನೆಗಳು ನಡೆದಿವೆ. ಒಂದು ಕಡೆ ವಿಚಾರಣೆ ನಡೆಯುತ್ತಿರುವಾಗಲೇ ಇನ್ನೊಂದು ಕಡೆ ಕಾನೂನು ಕ್ರಮಗಳೂ ಕೂಡ ಆಗ್ತಿವೆ. ಉಜಿರೆಯಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದವರಿಗೆ ಖಾಕಿ ಶಾಕ್ ಕೊಟ್ಟಿದೆ. ಉಜಿರೆಯಲ್ಲಿ ನಿನ್ನೆ ತಿಮರೋಡಿ ಅರೆಸ್ಟ್ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಎಫ್ಐಆರ್ ಆಗಿದೆ. ಮಟ್ಟಣ್ಣನವರ್, ತಿಮರೋಡಿ, ಜಯಂತ್ ಸೇರಿ ಒಟ್ಟು 30 ಜನರ ಮೇಲೆ ಕೇಸ್ ಆಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಸಂಬಂಧ ಈಗಾಗಲೇ 3 ಜೈಲಿಗೆ ಕಳುಹಿಸಲಾಗಿದೆ. ಇದೀಗ ಹೊಸ ಎಫ್ಐಆರ್ ಆಗಿದ್ದು, ತಿಮರೋಡಿಗೆ ಜಾಮೀನು ಸಿಕ್ಕರೂ ಬಾಡಿ ವಾರೆಂಟ್ ಮೇಲೆ ಮತ್ತೆ ವಶಕ್ಕೆ ಪಡೆಯುವ ಸಾಧ್ಯತೆಗಳಿವೆ. ಈ ಮಧ್ಯೆ ತಮ್ಮ ಮೇಲೆ ಎಫ್ಐಆರ್ ಆಗಿರೋ ಕಾರಣಕ್ಕೆ ಪೊಲೀಸರ ಮುಂದೆ ಸರೆಂಡರ್ ಆಗಲು ಬಂದಿದ್ದ ಗಿರೀಶ್ ಮಟ್ಟಣ್ಣನವರ್ ವಾಪಸ್ ಹೋಗಿದ್ದಾರೆ. ಆನ್ಲೈನ್ನಲ್ಲಿ ಎಫ್ಐಆರ್ ಅಪ್ಲೋಡ್ ಆಗದ ಕಾರಣಕ್ಕೆ ವಾಪಸ್ ಕಳುಹಿಸಲಾಗಿದೆ. ನೋಟಿಸ್ ಸಿಕ್ಕ ಕೂಡಲೇ ಬರುವುದಾಗಿ ಹೇಳಿರುವ ಮಟ್ಟಣ್ಣನವರ್ ಭಯಪಡಿಸೋ ಕೆಲಸ ಆಗ್ತಿದೆ, ಯಾವುದಕ್ಕೂ ಹೆದರಲ್ಲ ಎಂದಿದ್ದಾರೆ. ಪೊಲೀಸರ ಏನು ಬಜೆಟ್ ಉಳಿಸೋದಕ್ಕೆ, ಡೀಸೆಲ್ ಪೆಟ್ರೋಲ್ ಉಳಿಸೋದಕ್ಕೆ ನಾನೇ ಸ್ವತಃ ಅರೆಸ್ಟ್ ಆಗೋದಾದ್ರೆ ಅರೆಸ್ಟ್ ಮಾಡಿಬಿಡಿ. ಅಲಾಂಗ್ ವಿತ್ ಹ್ಯೂಮನ್ ರೈಟ್ ಕಮಿಷನ್ ಅಧಿಕಾರಿಗಳಿದ್ದಾರೆ, ಅವ್ರ ಜೊತೆಗೆ ಬಂದಿದ್ದೀನಿ, ನೋಡೋಣಂತೆ. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ಇದೆಲ್ಲವೂ ನಡೆಯುತ್ತಿರುವಾಗಲೇ ವಿಧಾನಸೌಧದಲ್ಲೂ ಧರ್ಮಸ್ಥಳ ಪ್ರಕರಣ ಮಾರ್ದನಿಸಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಿಮರೋಡಿ ಬಳಿ ಏನ್ ದಾಖಲೆ ಇದೆ, ಹಾಗಾಗಿ ಒದ್ದು ಒಳಗಾಕಿದ್ದೇವೆ ಎಂದಿದ್ದಾರೆ. ಈಗ RSS ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ PL ಸಂತೋಷ್ ಅವ್ರ ಬಗ್ಗೆ ಅವೇಳ್ಕರ್ ಮಾತಾಡಿದ್ರು. ನಾವು ತೀರ್ಮಾನ ಮಾಡಿದೀವಿ, ಒದ್ದು ಒಳಕಾಕ್ಬೇಕು, ಕಾನೂನು ಪ್ರಕಾರ ಕೈಗೊಳ್ಬೇಕು. ಆ ತರ ಎಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಯಾರೇ ಆಗ್ಲಿ ಲೀಡ್ರು, ಏನ್ ದಾಖಲೆ ಇದೆ ಅವನ ಹತ್ರ? ಡಿಕೆ ಶಿವಕುಮಾರ್ ಹೀಗೆ ಬಿಜೆಪಿ ನಾಯಕ BL ಸಂತೋಷ್ ಪರ ಮಾತನಾಡುತ್ತಿರುವಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟೀಕಾ ಪ್ರಹಾರವನ್ನೇ ನಡೆಸುತ್ತಿದ್ದಾರೆ. ಎಡಪಂಥೀಯರು ಕಮ್ಯುನಿಸ್ಟ್ಗಳ ಒತ್ತಡಕ್ಕೆ ಮಣಿದು ಎಸ್ಐಟಿ ಮಾಡಿದ್ದಾರೆ. ಎಸ್ಐಟಿ ಮಾಡಿದ್ಮೇಲೂ ರಾಜಕೀಯ ಮಾಡುತ್ತಿರೋದು ನೋಡಿದ್ರೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ಪ್ರಹಾರ ಮಾಡುವುದೇ ಸರ್ಕಾರದ ಉದ್ದೇಶ ಎಂಬಂತೆ ಭಾಸವಾಗುತ್ತಿದೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಆ ದೂರುದಾರನಿಗೆ ಒಂದು ಮಾಸ್ಕ್ ಹಾಕ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಆ ದೂರುದಾರನ ಮುಖವಾಡ ಏನೋ ಕಳಚು ಬಿದ್ದಾಗಿದೆ. ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವ್ರೀಗ ಮಾಸ್ಕ್ ಅನ್ನ ಹಾಕೊಂಡು ಇವತ್ತು ರಾಜ್ಯದಲ್ಲಿ ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ.
ಧರ್ಮಸ್ಥಳ ವಿಚಾರವಾಗೇ ಮಾತನಾಡಿದ ಮಾಜಿ ಸಂಸದೆ ನಟಿ ರಮ್ಯಾ, ಎಸ್ಐಟಿ ವರದಿ ಬರೋವರೆಗೂ ಕಾಯೋದು ಸೂಕ್ತ, ಈಗಲೇ ಯಾವುದೇ ನಿರ್ಧಾರ ಅನಗತ್ಯ ಎಂದಿದ್ದಾರೆ. ಧರ್ಮಸ್ಥಳದಲ್ಲಿ ನಾನು ಏನು ಹೇಳಿ, ಇವಾಗ SIT ದೇ ಆರ್ ವೇಟಿಂಗ್ ಫಾರ್ ರಿಪೋರ್ಟ್ಸ್ ಅಲ್ವಾ, ನೋಡೋಣ. ಬಿಕಾಸ್ ನನಗಂತೂ SIT ನಲ್ಲಿ ತುಂಬಾ ನಂಬಿಕೆ ಇದೆ, ಬಿಕಾಸ್ ಒಳ್ಳೊಳ್ಳೆ ಆಫೀಸರ್ಸು. ಈ ಮಧ್ಯೆ ಸುಜಾತಾ ಭಟ್ ಆರೋಪ ಸತ್ಯಾಸತ್ಯತೆಗಳ ಬಗ್ಗೆಯೂ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಡಿಜಿ ಆದೇಶದ ಮೇರೆಗೆ ಸುಜಾತಾ ಭಟ್ ದೂರಿನ ಬಗ್ಗೆಯೂ ಎಸ್ಐಟಿ ವಿಚಾರಣೆ ಮಾಡಲು ನಿರ್ಧರಿಸಿದೆ. ಸುಜಾತಾ ಭಟ್ ಹೇಳಿಕೆಗಳು, ನಡವಳಿಕೆಗಳಿಂದಾಗಿ ಎಸ್ಐಟಿಗೆ ಗೊಂದಲ ಎದ್ದಿದೆ. ನೋಟಿಸ್ ನೀಡಿ ಕರೆಸಿ ವಿಚಾರಣೆ ಮಾಡಲು ನಿರ್ಧರಿಸಲಾಗಿದೆ. ಆದರೆ ಸುಜಾತಾ ಭಟ್ ಹೇಳೋದ್ರಲ್ಲಿ ಸತ್ಯವೇ ಇಲ್ಲ ಅಂತಿದ್ದಾರೆ ಸಹೋದರ. ಅಷ್ಟೇ ಅಲ್ಲ, ಅನನ್ಯ ಭಟ್ ಹೆಸರಿನ ಮಗಳಿರೋದೇ ಗೊತ್ತಿಲ್ಲ ಅಂತಾರೆ ಸಹೋದರ. ತನಕ ಬಂದಾಗ್ಲೂ ನನ್ನ ಹತ್ರ ಅನನ್ಯ ಭಟ್ ಇದ್ದಾಳೆ, ನನ್ನ ಮಗಳು MBBS ಕಲ್ತಿದ್ದಾಳೆ, ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋಗಿದ್ದಾಳೆ, ಇದಕ್ಕೆ ಹೋಗಲಿಲ್ಲ, ಅಲ್ಲಿ ನಮ್ಮ ಹತ್ರ ಯಾರ ಹತ್ರನೂ ಹೇಳಲಿಲ್ಲ. ಅವಳಿಗೆ ಮದುವೆ ಆದ ವಿಚಾರನೂ ಹೇಳಲಿಲ್ಲ. ನಾನು ಅವನೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದಷ್ಟೇ, ಯಾರು ಅಂತ ನಾವು ಕೇಳಲಿಲ್ಲ. ಒಟ್ಟು ಯಾರೊಟ್ಟಿಗೆ ಇದ್ದೀನಿ ಅಂತ ಹೇಳಿದ್ದು ಅಷ್ಟೇ ವಿಷಯ ಗೊತ್ತು. ಧರ್ಮಸ್ಥಳದ ಸುತ್ತಲೂ ಹೀಗೆಲ್ಲ ಬೆಳವಣಿಗೆಗಳು ನಡೆಯುವಾಗಲೇ ರಾಜ್ಯಾದ್ಯಂತ ಧರ್ಮಸ್ಥಳದ ಅಪಪ್ರಚಾರ ಖಂಡಿಸಿ ಹೋರಾಟಗಳು ನಡೆಯುತ್ತಿವೆ. ಧರ್ಮಸ್ಥಳ ಪರವಾಗಿ ಮೈಸೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿತು. ಧರ್ಮಸ್ಥಳದ ವಿರುದ್ಧ ಬೇಕಂತಲೇ ಷಡ್ಯಂತ್ರ ಮಾಡುತ್ತಿದ್ದಾರೆ, ಅಪಪ್ರಚಾರ ಮಾಡುತ್ತಿರುವವರ ಮೇಲೆ ಕೂಡಲೇ ಕ್ರಮ ಆಗಬೇಕು ಎಂದು ಆಗ್ರಹಿಸಿದ್ರು. ತುಮಕೂರಿನ ಸೋಮೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿದ್ರು. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲೂ ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟು ಮುಚ್ಚಿ ಧರ್ಮಸ್ಥಳ ಪರವಾಗಿ ಪ್ರತಿಭಟನೆ ನಡೆಸಲಾಯಿತು. ಹಾಗೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಪಾಲ್ಗೊಂಡಿದ್ದರು. ಧರ್ಮಸ್ಥಳ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಇತಿಹಾಸ. ಇತ್ತೀಚೆಗೆ ಖಂಡಿಸಿ ಸರ್ಕಾರವೂ ಕೂಡ ಯಾರೆಲ್ಲ ಕಾರಣಭೂತರಾಗಿರ್ತಕ್ಕಂಥ ಯೂಟ್ಯೂಬರ್ ಇರ್ತಾರೆ ಅವರನ್ನು ಕೂಡ ನಿನ್ನೆ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇನ್ನೊಂದೆಡೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಖಂಡಿಸಿ ಬೆಂಗಳೂರು ವಕೀಲರಿಂದ ಧರ್ಮಸ್ಥಳ ಜಾಥಾ ಹಮ್ಮಿಕೊಳ್ಳಲಾಗಿದೆ. ನ್ಯಾಯವಾದಿಗಳ ನಡೆ ಧರ್ಮಸ್ಥಳದ ಕಡೆ ಹೆಸರಲ್ಲಿ ಜಾಥಾ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉತ್ತರ ಕರ್ನಾಟಕದಲ್ಲಿ ಮಳೆ ರೂಪದ ಸುನಾಮಿ ಎದ್ದಿದೆ. ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಬೆಳಗಾವಿ ಜಿಲ್ಲೆಯ ಜನರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಮಾಘ ಮಳೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ದು ಬೆಳಗಾವಿ ಸೇರಿದಂತೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಕಳೆದ 5 ದಿನಗಳಿಂದ ಏನು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ತಗ್ಗಿದ್ರೂ ಕೂಡ ಬೆಳಗಾವಿಯಲ್ಲಿ ಆಗಿರ್ತಕ್ಕಂಥ ಪ್ರವಾಹ ಹಾನಿ ಹಾಗೇನೆ ಉಳಿದುಕೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಈ ಬಾರಿ ವರುಣದೇವ ರೌದ್ರಾವತಾರ ತಾಳಿದಂತೆ ಕಾಣ್ತಿದೆ. ಮಳೆಗಾಲ ಶುರುವಾದ ದಿನದಿಂದಲೂ ಬಿಟ್ಟು ಬಿಡದೆ ಮಳೆಯಾಗ್ತಿದೆ. ಬೆಳಗಾವಿ ಜಿಲ್ಲೆಯ 10 ಹಳ್ಳಿಗಳು 3-4 ಬಾರಿ ಮುಳುಗೆದ್ರೂ ನೆರೆ ನರಕ ಮಾತ್ರ ನಿಲ್ತಿಲ್ಲ. ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸಿದ್ರೂ ನೆರೆ ಅಪ್ಪಳಿಸುತ್ತೆ. ಕರ್ನಾಟಕದಲ್ಲಿ ಮಳೆ ಆದ್ರೂ ಪ್ರವಾಹದ ಪೀಕಲಾಟ ಶುರುವಾಗುತ್ತೆ. ಹೀಗಾಗಿ ತ್ರಿಶಂಕು ಸ್ಥಿತಿಗೆ ತಲುಪಿರೋ ಬೆಳಗಾವಿ ಮಂದಿ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಬೆಳಗಾವಿಯಲ್ಲಿ ಬೀಳ್ತಾ ಇರೋ ಮಹಾಮಳೆ ಮೇಲಿಂದ ಮೇಲೆ 10 ಅವಾಂತರಗಳನ್ನ ಸೃಷ್ಟಿ ಮಾಡ್ತಿದೆ. ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮದಲ್ಲಿ ದೊಡ್ಡ ಅಪಾಯವೊಂದು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಮಾಧುರಿ ಅನ್ನೋರ ಮನೆ ಗೋಡೆ ಏಕಾಏಕಿ ಕುಸಿದು ಬಿದ್ದಿದ್ದು ಮಹಿಳೆಯೊಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ನದಿ ನೀರು ಹುಚ್ಚೆದ್ದು ಹರಿತಾ ಇದೆ. ಇದರ ಪರಿಣಾಮ ಭಾರತದ ನಯಾಗರ ಫಾಲ್ಸ್ ಅಂತಾನೆ ಕರೆಸಿಕೊಳ್ಳೋ ಗೋಕಾಕ್ ಜಲಪಾತಕ್ಕೆ ಮತ್ತೊಮ್ಮೆ ಜೀವ ಕಳೆ ಬಂದಿದೆ. 171 ಅಡಿ ಮೇಲಿಂದ ಧುಮ್ಮಿಕ್ಕುವ ಜಲಪಾತ ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಗೋಕಾಕ್ ಫಾಲ್ಸ್ಗೆ ಈಗ ಜೀವ ಕಳೆ ಬಂದಿದೆ. ನೋಡಬಹುದು, ಇದು ಗೋಕಾಕ್ ಫಾರೆವಲ್ಲಿರತಕ್ಕಂತಹ ಗೋಕಾಕ್ ಫಾಲ್ಸ್ ರುದ್ರ ರಮಣೀಯವಾಗಿ ಈಗ 170 ಅಡಿಗಳ ಮೇಲಿಂದ ಕಂದು ಬಣ್ಣದ ನೀರು ಧುಮ್ಮಿಕ್ಕುತ್ತಿದೆ. ಇದನ್ನು ನೋಡಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನಂತಂದ್ರೆ ಘಟಪ್ರಭಾನ ಹಾಗೆ ಹಿರಣ್ಯಕೇಶಿ ನದಿ ಎರಡು ಸೇರಿ ಇಲ್ಲಿ ನೀರು ಸಂಗಮವಾಗಿ ನೀರು ಧುಮ್ಮಿಕ್ಕಿರ್ತಕ್ಕಂಥದ್ದು. ಕೃಷ್ಣಾ ನದಿ ನೀರಿನ ಅಬ್ಬರಕ್ಕೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ, ನಿಪ್ಪಾಣಿ, ರಾಯಬಾಗ, ಅಥಣಿ ತಾಲೂಕಿನ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ.
ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ 2,52,000 ಕ್ಯೂಸೆಕ್ ನೀರು ಹರಿದು ಬರ್ತಿದ್ದು ಜಿಲ್ಲೆಯ 12 ಸೇತುವೆಗಳು ಮುಳುಗಿ ಹೋಗಿವೆ. ಹೀಗಾಗಿ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಳೆದ ಒಂದೇ ರಾತ್ರಿಯಲ್ಲಿ ಸುಮಾರು 60,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ನಷ್ಟು ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗಿರ್ತಕ್ಕಂಥದ್ದು. ಪರಿಣಾಮವಾಗಿ ಈಗ ಕೃಷ್ಣಾ ನದಿಯಲ್ಲಿ ಕಳೆದ ಒಂದು ರಾತ್ರಿಯಲ್ಲಿ ಸುಮಾರು 6 ಅಡಿಯಷ್ಟು ನೀರು ಹೆಚ್ಚಳ ಆಗಿರ್ತಕ್ಕಂಥದ್ದು. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆಗೆ ಬೆಳಗಾವಿ ಜನರ ಬದುಕು ಅಕ್ಷರಶಃ ನೀರಾಬಟ್ಟೆಯಾಗಿದೆ. ಬೆಳಗಾವಿ ಬಳಿಯ ಬಳ್ಳಾರಿ ನಾಲಾ ಅಬ್ಬರಕ್ಕೆ ರೈತರು ಕಂಗಾಲಾಗಿದ್ದಾರೆ. 100 ಎಕರೆ ಭತ್ತ ನೀರಿನಲ್ಲಿ ಮುಳುಗಿ ಹೋಗಿದ್ದು ರೈತರು ಕಣ್ಣೀರಿಡ್ತಿದ್ದಾರೆ. ಬಳ್ಳಾರಿ ನಾಲೆಯನ್ನ ದುರಸ್ತಿ ಮಾಡಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ನಾನೀಗ ಬೆಳಗಾವಿಯ ಅನುಗೋಳದ ಕೃಷಿ ಭೂಮಿಯಲ್ಲಿದ್ದೇನೆ. ನೋಡಬಹುದು ಇಲ್ಲಿ ಯಾವ ರೀತಿ ಹಾನಿಯಾಗಿದೆ ಅಂತ ಹೇಳಿ. ಆದ್ರೆ ಇದುವರೆಗೂ ಕೂಡ ಅಧಿಕಾರಿಗಳು ಸ್ಪಂದನೆಯನ್ನ ಮಾಡಿಲ್ಲ. ಕೃಷಿ ಬೆಳೆಗೆ ಹಾನಿಯಾದಂತ ಬೆಳೆಗೆ ಸರ್ವೆ ಕಾರ್ಯ ಮತ್ತು ಇವರು ರೈತರಿಗೆ ಬಂದು ಭೇಟಿಯಾಗುವಂತದ್ದು ಯಾವುದೂ ಕೂಡ ಅಧಿಕಾರಿಗಳು ಮಾಡಿಲ್ಲ ಮತ್ತು ಜನಪ್ರತಿನಿಧಿಗಳು ಕೂಡ ಇತ್ತ ಕಣ್ಣೆತ್ತಿ ನೋಡಿಲ್ಲ. 2-3 ಬರೇ ನೋಡ್ರಿ, ರೈತ ಒಂದೇ ಅದಾನು ಎದೆ ಮೇಲೆ ಕಲ್ಲು ಇಟ್ಕೊಂಡು ಕಾಸಿ ಬೆಳೆ ಹಚ್ತಾನ್ರಿ. ಆದ್ರೂ ಕೂಡ ಹಿಂಗೆ ಹೋದ್ರೆ ರೈತರು ಉಳಿಬೇಕು ಹಂಗ್ರಿ. ಆದ್ರೆ ಸರ್ಕಾರ ಈ ಕಡೆ ಗಮನ ಕೊಡಬೇಕು. ನಮ್ಗೆ ಎಲ್ಲಾರ್ಕಿಂತ ಬಹಳ ತೊಂದರೆ ಅಂದ್ರೆ ಬಳ್ಳಾರಿ ನಾಲಾ ರೀ. ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದ ಅಥಣಿ ಜನ ನಿತ್ಯ ಪರದಾಡ್ತಿದ್ದಾರೆ. ಅಥಣಿ ಪಟ್ಟಣದಲ್ಲೇ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಡ್ತಿದ್ದು ಕಳೆದ 15 ವರ್ಷಗಳಿಂದ ರಸ್ತೆ, ಚರಂಡಿ, ವಿದ್ಯುತ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿಲ್ಲ. ಹೀಗಾಗಿ ಭಿತ್ತಿಪತ್ರ ಹಿಡಿದ ಮಕ್ಕಳು ಕೆಸರು ಗದ್ದೆಯಂತಹ ರಸ್ತೆಯಲ್ಲಿ ನಿಂತು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲೂ ವರುಣನ ಅಬ್ಬರ ನಿಲ್ತಿಲ್ಲ. ಇದರ ಪರಿಣಾಮ ಬಹದ್ದೂರ್ ಬಂಡಿ, ಹೊಸಹಳ್ಳಿ ಗ್ರಾಮದ ರಸ್ತೆಗಳು ಕೆಸರು ಗದ್ದೆಗಳಂತಾಗಿವೆ. ಶಾಲೆಗೆ ಹೋಗೋದಕ್ಕೆ ಮಕ್ಕಳು ಹರಸಾಹಸ ಪಡ್ತಿದ್ದು ರಸ್ತೆ ಅಭಿವೃದ್ಧಿ ಮಾಡುವಂತೆ ಪ್ರತಿಭಟನೆಗೆ ಕೂತಿದ್ದಾರೆ. ಶಾಲೆಗೆ ರಜೆ ಹಾಕಿದ ವಿದ್ಯಾರ್ಥಿಗಳು ಪ್ರತಿಭಟನೆ ಹಾದಿ ಹಿಡಿದಿದ್ದಾರೆ. ಮಹಾರಾಷ್ಟ್ರ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಮಲಪ್ರಭಾ ನದಿ ಹುಚ್ಚೆದ್ದು ಹರಿತಾ ಇದ್ದು ಸಾಲ ಮಾಡಿ ಬೆಳೆದಿದ್ದ ಈರುಳ್ಳಿ ಬೆಳೆ ನೀರು ಪಾಲಾಗಿದೆ. ದಿಕ್ಕು ಕಾಣದಂತಾದ ರೈತರು ನೀರಲ್ಲೇ ಮುಳುಗಿದ ಈರುಳ್ಳಿ ಕಿತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಬಿಟ್ಟು ಬಿಡದೆ ಸುರಿತಾ ಇರೋ ಮಳೆ ಯಾದಗಿರಿ ತಾಲೂಕಿನ ರೈತರ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಸತತ ಮಳೆಯಿಂದಾಗಿ ಹೊಲ ಗದ್ದೆಗಳೆಲ್ಲ ಜಲಾವೃತವಾಗಿದ್ದು ಹೆಸರು, ಹತ್ತಿ, ತೊಗರಿ ಬೆಳೆ ಸಂಪೂರ್ಣ ನೆಲಕಚ್ಚಿದೆ. ಕೊಯ್ಲಿಗೆ ಬಂದಿದ್ದ ಬೆಳೆ ಸರ್ವನಾಶವಾಗಿದ್ದನ್ನ ಕಂಡು ರೈತರು ಕಣ್ಣೀರಿಡುತ್ತಿದ್ದಾರೆ. ಮಾಘಮಳೆ ಅಬ್ಬರದ ಮಧ್ಯೆಯೇ ಹವಾಮಾನ ಇಲಾಖೆ ಮತ್ತೆ ಮುನ್ನೆಚ್ಚರಿಕೆ ನೀಡಿದೆ. ಮುಂದಿನ 2 ದಿನಗಳ ಕಾಲ ಕರಾವಳಿ ಕರ್ನಾಟಕ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಭಾರೀ ಮಳೆ ಆಗಲಿದೆ ಅಂತ ಎಚ್ಚರಿಕೆ ಸಂದೇಶ ನೀಡಿದೆ. ಒಟ್ನಲ್ಲಿ ಈ ಬಾರಿಯ ಮಳೆ ಹೊಡೆತಕ್ಕೆ ರೈತನ ಬದುಕು ನೀರಾಬಟ್ಟೆ ಆಗಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಅವರಿಬ್ರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ತಮ್ಮನ ಜೊತೆ ಜಾತ್ರೆಗೆ ಹೋಗಿದ್ದಾಗ ಆಕ್ಸಿಡೆಂಟ್ ಆಗಿ ಅಣ್ಣನ ಕಾಲು ಮುರಿದಿತ್ತು. ಇಷ್ಟಕ್ಕೆ ಜಿದ್ದು ಬೆಳೆಸ್ಕೊಂಡವ ತಮ್ಮನ ಹೆಣ ಉರುಳಿಸಿದ್ದಾನೆ. ಕುಂಟನಾದ ದ್ವೇಷಕ್ಕೆ ಬಿತ್ತು ತಮ್ಮನ ಹೆಣ. 6 ವರ್ಷದ ಸೇಡು, ಸಹೋದರನಿಗೆ ಹಾಕಿದ ಚಾಕು. ಈಗಿನ ಕಾಲದಲ್ಲೇ ಅಣ್ತಮ್ಮ ಅನ್ನೋದಾಗ್ಲಿ, ಅಪ್ಪ ಮಗ ಅನ್ನೋದಾಗ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆಯೇ ಇಲ್ಲ ಬಿಡಿ. ರಕ್ತ ಹಂಚಿಕೊಂಡು ಹುಟ್ಟಿದವರೇ ಎಡೆ ಇಡೋ ಕೆಲಸ ಮಾಡ್ತಿದ್ದಾರೆ. ನನ್ನೋರು ತನ್ನೋರು ಅನ್ನೋದನ್ನ ಮರೆತು ರಕ್ತದ ಕೋಡಿ ಹರಿಸ್ತಿದ್ದಾರೆ. ಶಿವಮೊಗ್ಗದಲ್ಲೂ ಆಗಿದ್ದು ಇದೆ. ಅಣ್ಣ ಕರೆದ ಅಂತ ಮಾತನಾಡಿಸೋದಕ್ಕೆ ಹೋದ ತಮ್ಮ ಬೀದಿ ಹೆಣವಾಗಿದ್ದಾನೆ. ಅಣ್ಣನ 6 ವರ್ಷದ ಸೇಡಿಗೆ ಅಮಾಯಕ ದುರಂತ ಅಂತ್ಯ ಕಂಡಿದ್ದಾನೆ. ಈತನ ಹೆಸರು ಜನಾರ್ದನ್. ಈತ ಹನುಮಂತ. ಶಿವಮೊಗ್ಗ ತಾಲೂಕಿನ ಬೀರನಕೆರೆ ಗ್ರಾಮದವರು. ಸಂಬಂಧದಲ್ಲಿ ಇಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. 6 ವರ್ಷದ ಹಿಂದೆ ಅಂದರೆ 2019ರಲ್ಲಿ ಸಂತ ಸೇವಲಾಲ್ ಜಾತ್ರೆಗಿತ್ತು. ಈ ಜಾತ್ರೆಗೆ ಬಲವಂತ ಮಾಡಿ ಅಣ್ಣ ಹನುಮಂತನನ್ನಾಗಿದೆ ಜನಾರ್ದನ್ ಬೈಕ್ ಮೇಲೆ ಕರ್ಕೊಂಡು ಹೋಗಿದ್ದ. ಆದ್ರೆ ಮಾರ್ಗ ಮಧ್ಯದಲ್ಲಿ ಅಪಘಾತವಾಗಿದ್ರಿಂದ ಹನುಮಂತನ ಕಾಲ್ ಕಟ್ಟಾಗಿತ್ತು. ಕಾಲಿಗೆ ರಾಡ್ ಹಾಕಿದ್ರು ಸರಿಯಾಗಿ ನಡೆಯೋದಕ್ಕಾಗ್ತಿರ್ಲಿಲ್ಲ. ಆವತ್ತಿನಿಂದ ಊರಲ್ಲೆಲ್ಲ ಕುಂಟ ಅಂತ ಜನ ರೇಗಿಸೋದಕ್ಕೆ ಶುರು ಮಾಡಿದ್ರು. ಇದು ಹನುಮಂತನಲ್ಲಿ ದ್ವೇಷದ ಕಿಚ್ಚು ಬೆಳೆಯುವಂತೆ ಮಾಡಿತ್ತು. ನಾನು ಬರಲ್ಲ ಅಂದ್ರು ಬಲವಂತವಾಗಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ದ.
ಇವನಿಂದಾಗಿಯೇ ನನ್ನ ಕಾಲು ಮುರಿದು ಹೋಗಿದ್ದು ಅಂತ ಹಾಗೆ ತೀರಿಸಿಕೊಳ್ಳೋದಕ್ಕೆ ಹವಣಿಸ್ತಿದ್ದ. ಸುಮಾರು ಒಂದು 5 ವರ್ಷ ಹಿಂದೆ ಶಿವಲಾಲ್ ಜಾತ್ರೆಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಇಬ್ರು. ಕಾಲು ಫ್ರಾಕ್ಚರ್ ಆಗಿತ್ತು. ಈಗ ಏನು ಕೊಲೆ ಮಾಡಿದಾನಲ್ಲ ಒಂದು ಕಾಲು ಫ್ರಾಕ್ಚರ್ ಆಗಿತ್ತು. ಅದೇ ದ್ವೇಷ ಇಟ್ಕೊಬಿಟ್ಟು ನನ್ನನ್ನು ಇವನು ಬೀಳಿಸಿದಾನೋ ಒಂದು ಟಾರ್ಗೆಟ್ ಮಾಡಿಬಿಟ್ಟು ಅವನನ್ನು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಂಜೆ ಏಕಾಏಕಿ ಬಂದು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾವೆ ಇನ್ನೊಬ್ಬ ನಗರದಲ್ಲಿ ಹೋಟೆಲಲ್ಲಿ. ಏಕಾಏಕಿ ಅವನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಚಾಕು ಹೊಡೆದಿದ್ದಾನೆ. 6 ವರ್ಷದಿಂದ ಮನಸಲ್ದೆ ಬೆಂಕಿ ಕಾರ್ತಿದ್ದವ ನಿನ್ನೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ಶಿವಮೊಗ್ಗದ ನಿಸರ್ಗ ಹೋಟೆಲ್ನಲ್ಲಿ ಜನಾರ್ದನ್ ಅಡುಗೆ ಭಟ್ಟನಾಗಿ ಕೆಲಸ ಮಾಡ್ತಿದ್ದ. ರಾತ್ರಿ 10 ಗಂಟೆ ಸುಮಾರಿಗೆ ತಮ್ಮನಿಗೆ ಫೋನ್ ಮಾಡಿದ್ದ ಹನುಮಂತ. APMC ರಸ್ತೆ ಹತ್ತಿರ ಬಾ ಎಂದಿದ್ದ. ಯಾಕೋ ಅಣ್ಣ ಕರೀತಾ ಇದ್ದಾನಲ್ವಾ ಅಂತ ಹಿಂದೆ ಮುಂದೆ ನೋಡದೆ ಹೋದವನಿಗೆ ಸಾವಿನ ಶಾಕ್ ಆದಿತ್ತು. ರಾತ್ರಿ ಆಗಿದ್ರಿಂದ ಜನರ ಓಡಾಟ ಕಮ್ಮಿ ಆಗಿತ್ತು. ಹೀಗಾಗಿ ಜನಾರ್ದನ್ ಬರ್ತಿದ್ದಂತೆ ಏಕಾಏಕಿ ಚಾಕು ಚುಚ್ಚಿದ್ದಾನೆ. ರಕ್ತದ ಮಡುವಲ್ಲದೆ ಸ್ವಲ್ಪ ದೂರ ಓಡಿ ಬಂದವ ಕಾಪಾಡಿ ಕಾಪಾಡಿ ಅಂತ ಕೂಗಿಕೊಂಡಿದ್ದ. ಹೀಗಾಗಿ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಜನಾರ್ದನ್ ಸಾವನ್ನಪ್ಪಿದ್ದಂತೆ ಅತ್ತ ಹಂತಕನ ಹೆಡೆಮುರಿ ಕಟ್ಟೋ ಕೆಲಸವನ್ನ ಶಿವಮೊಗ್ಗ ಪೊಲೀಸರು ಮಾಡಿದ್ದಾರೆ. ಒಂದು ರಾತ್ರಿ 9:30 9:30 ಅಷ್ಟೊತ್ತಿಗೆ ಬಂದು ಫೋನ್ ಮಾಡಿ ಕರೆಸ್ಕೋತಾನೆ. ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತಂದು. ಸೊ ಅವನು ಕೆಳಗಡೆಗೆ ಬಂದಾಗ ಇವನು ಮುಂಚಿತವಾಗಿ ಪ್ರಿಪೇರ್ ಆಗಿ ಬಂದಿರ್ತಾನೆ. ಸೊ ಕೆಳಗಡೆ ಬಂದಿದ ತಕ್ಷಣ ಅವನು ಚಾಕುವಿನಿಂದ ಈತನಿಗೆ ತಿವಿದು ಗಾಯ ಕೂಡ ಆಗಿರುತ್ತೆ ಅವನಿಗೆ. ಇಮಿಡಿಯೇಟ್ಲಿ ಇಲ್ಲಿ ಸ್ಥಳೀಯರು ಯಾರಿರ್ತಾರೆ ಅವರು ಆಸ್ಪತ್ರೆಗೆ ಸೇರಿಸ್ತಾರೆ. ಇವತ್ತು ಬೆಳಗಿನ ಜಾವ ಆತ ಮೃತಪಟ್ಟಿರ್ತಾನೆ. ಒಬ್ಬ ಆರೋಪಿನ ಈಗ ಸೆಕ್ಯೂರ್ ಮಾಡ್ಕೊಂಡಿದೀವಿ. ಒಟ್ನಲ್ಲಿ ತಮ್ಮನೆ ಕಾಲು ಮುರಿದ ಅಂತ ಜಿದ್ದಿಗೆ ಬಿದ್ದವ ಅಮಾಯಕನ ಹೆಣ ಉರುಳಿಸಿದ್ದು ಮಾತ್ರ ದುರಂತ. ವಿನಯ್ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಅದು 6 ವರ್ಷದ ಹಿಂದೆ ನಡೆದಿದ್ದ ಭೀಕರ ಕೊಲೆ ಪ್ರಕರಣ. ಸ್ನೇಹಿತನನ್ನೇ ಕೊಂದವರು ಬಿಂದಾಸಾಗಿ ಓಡಾಡ್ಕೊಂಡಿದ್ರು. ತಮಿಳುನಾಡು ಪೊಲೀಸರ ಕೈಯಲ್ಲಿ ಬಚಾವ್ ಆದವರಿಗೆ ಶಿಡ್ಲಘಟ್ಟ ಪೊಲೀಸರು ನರಕ ತೋರಿಸಿದ್ದಾರೆ. ಫೈನಾನ್ಸ್ ವ್ಯವಹಾರದ ಕಿರಿಕ್, ಸ್ನೇಹಿತ ಖಲಾಸ್. ಗೆಳೆಯನನ್ನೇ ಕೊಂದು ಆರಾಮಾಗಿದ್ದವರಿಗೆ ಬಿತ್ತು ಕೋಳ. ಪಾಪ ಬಿಟ್ರು ಕರ್ಮ ಬಿಡಲ್ಲ ಅಂತಾರಲ್ವಾ, ಇದಕ್ಕೆ ನೋಡಿ. ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲೇಬೇಕು. ಅದು ಇವತ್ತೇ ಆಗಬಹುದು ಅಥವಾ ನಾಳೆನಾದ್ರೂ ಆಗಬಹುದು, ಇಲ್ಲ ವರ್ಷಗಳೇ ಕಳಿಬಹುದು. ಕರ್ಮದ ಹೊಡೆತವನ್ನ ಅನುಭವಿಸಲೇಬೇಕು. ಚಿಕ್ಕಬಳ್ಳಾಪುರದಲ್ಲಿ 6 ವರ್ಷದ ಹಿಂದೆ ಸ್ನೇಹಿತರನ್ನ ಬರ್ಬರವಾಗಿ ಕೊಂದವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಓಡಾಡ್ಕೊಂಡಿದ್ರು. ಸ್ನೇಹಿತನ ಕೊಂದು ರಣಕೇಕೆ ಹಾಕಿ ಬಿಂದಾಸ್ ಆಗಿ ಜೀವನ ನಡೆಸ್ತಿದ್ರು. ಆದ್ರೆ ಕರ್ಮದ ಪ್ರತಿಫಲ ಬಿಡಬೇಕಲ್ವಾ? 6 ವರ್ಷದ ಪಾಪದ ಕರ್ಮಕ್ಕೆ ಈಗ ತಕ್ಕ ಶಿಕ್ಷೆಯಾಗಿದೆ. ಗಿರೀಶ್ ಹಾಗೂ ಮಂಜುನಾಥ್ ಕುಚುಕು ದೋಸ್ತಿಗಳು. ಇಬ್ಬರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನವರು. ಇಬ್ಬರು ಆಟೋ ಡ್ರೈವರ್ ಆಗಿದ್ರಿಂದ ಎಲ್ಲೇ ಹೋದ್ರೂ ಒಟ್ಟೊಟ್ಟಿಗೆ ಇರ್ತಿದ್ರು. ಆದ್ರೆ ಫಿನಾನ್ಸ್ ವಿಷಯಕ್ಕೆ ಶುರುವಾದ ಮನಸ್ತಾಪ ಇಬ್ಬರ ಸ್ನೇಹಕ್ಕೆ ಕೊಳ್ಳಿ ಇಟ್ಟಿತ್ತು. ಗಿರೀಶ್ ಸಿಟ್ಟಿಗೇಳ್ತಿದ್ದಂತೆ ಕಬಾಬ್ ಮಂಜ ರಣರಾಕ್ಷಸನಾಗಿದ್ದ. ಸ್ನೇಹಿತ ಅನ್ನೋದನ್ನು ಮರೆತು ಹೆಣ ಉರುಳಿಸೋ ಸಂಚು ರೂಪಿಸಿದ್ದ. 9 ಜನ ಸ್ನೇಹಿತರ ಗ್ಯಾಂಗ್ ಕಟ್ಕೊಂಡವ ಸಂಧಾನಕ್ಕೆ ಅಂತ ಗಿರೀಶ್ನನ್ನ ವರದನಾಯಕನಹಳ್ಳಿ ಗೇಟ್ ಬಳಿ ಕರ್ಸ್ಕೊಂಡಿದ್ದ. ಅಲ್ಲಿಂದಲೇ ನೋಡಿ ಹಂತಕರ ಆಟ ಶುರುವಾಗಿತ್ತು. 2019 ಮೇ 12 ಗಿರೀಶ್ನನ್ನ ಕರೆಸಿಕೊಂಡವರು ಕಿಡ್ನಾಪ್ ಮಾಡಿ ಕೋಲಾರ ಜಿಲ್ಲೆಯ ನರಸಾಪುರ ಬಳಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿದ್ರು. ಯಾವಾಗ ಗಿರೀಶ್ನ ಹೆಣ ಬಿತ್ತೋ ಡೆಡ್ ಬಾಡಿಯನ್ನ ತಮಿಳುನಾಡಿನ ಕೃಷ್ಣಗಿರಿ ಬಳಿ ತಗೊಂಡು ಹೋಗಿ ಯಾರಿಗೂ ಗೊತ್ತಾಗದಂತೆ ಎಸೆದು ಬಂದಿದ್ರು. ಅಪರಿಚಿತ ಶವದ ತನಿಖೆಗಿಳಿದ ಪೊಲೀಸರು 4ರನ್ನ ವಶಕ್ಕೆ ಪಡೆದು ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಿದ್ರು. ಆದ್ರೆ ಸರಿಯಾದ ಸಾಕ್ಷಿಗಳಿಲ್ಲದೆ ಕೇಸ್ ಬಿದ್ದು ಹೋಗಿತ್ತು. ನಂತರ ಗಿರೀಶ್ ಕೊಲೆ ಪ್ರಕರಣ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಶಿಫ್ಟ್ ಆಗಿತ್ತು. ತನಿಖೆ ಶುರು ಮಾಡಿದ ಶಿಡ್ಲಘಟ್ಟ ಪೊಲೀಸರು 9 ಜನ ಹಂತಕರ ಜನ್ಮ ಜಾಲಾಡಿದ್ದಾರೆ. ಕೊಲೆಯಾದ 6 ವರ್ಷದ ನಂತರ ಹಂತಕರ ಕೈಗೆ ಖೋಳ ತೊಡಿಸಿದ್ದಾರೆ. ಹಣಕಾಸು ವಿಚಾರ ಬಗ್ಗೆ ಕೂಡ ಏನು ಡಿಸ್ಪ್ಯೂಟ್ ಇತ್ತು. ಅದನ್ನ ಯಾವ್ದನ್ನ ಕಿಡ್ನಾಪ್ ಮಾಡಿ ಹೋಗಿದ್ದಾರೆ ಅದನ್ನ ಅವ್ರಿಗೆ ಇದೇ ತರಕ್ಕೆ ಏನು ಕಾಂಪ್ರಮೈಸ್ ಮಾಡೋಣ, ಮಾತಾಡಬೇಕು, ಗಲಾಟ ವಿಚಾರ ಬಗ್ಗೆ ಈ ತರ ಕರ್ಕೊಂಡು ಹೋಗಿ ಅವ್ರಿಗೆ ಹೊಡೆದಿದ್ದಾರೆ, ಸಾಯಿಸಿದ್ದಾರೆ. ಬಾಡಿ ತಮಿಳುನಾಡು ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ.
ಒಟ್ಟಿನಲ್ಲಿ ಸ್ನೇಹಿತ ಅನ್ನೋದನ್ನು ನೋಡದೆ ಹೆಣ ಉರುಳಿಸಿದವರು ಊರಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ರು. ಇನ್ನೇನು ಕೇಸೇ ಮುಚ್ಚೋಯ್ತು ಅನ್ನೋ ಹೊತ್ತಲ್ಲೇ ಹಂತಕರ ಕೈಗೆ ಕೋಳ ಬಿದ್ದಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18 ಚಿಕ್ಕಬಳ್ಳಾಪುರ.